ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ಸಂಸ್ಥೆಗೆ ಮುಂದೆ ಬರುವಂತಹ ವ್ಯಕ್ತಿಗಳಿಗೆ ಒಂದಿಷ್ಟು ವಿದ್ಯಾ ಅರ್ಹತೆ ಬೇಕು. ಯಾಕೆಂದ್ರೆ ಅವರ ಕರ್ತವ್ಯ ಈ ದೇಶಕ್ಕೆ ಒಂದು ಉತ್ತಮವಾದ ಕಾನೂನನ್ನು ಮಾಡುವುದು. ಆ ಕಾನೂನಿನ ಪ್ರತಿಕ್ರಿಯೆ ಏನು ಅನ್ನುವುದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ವಿದ್ಯಾ ಅರ್ಹತೆ ಬೇಕಂತ ಗಂಭೀರವಾಗಿ ಚರ್ಚೆ ಮಾಡ್ತಾರೆ. ಹಲವಾರು ಸದಸ್ಯರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಲಹೆಯನ್ನ ಒಪ್ಪಿಕೊಳ್ತಾರೆ. ಬರೀ ಒಬ್ಬ ಭಾರತದ ಪ್ರಜೆ ಆಗಿರುವುದು ಮಾತ್ರ ಸಾಲದು, ಸ್ವಲ್ಪ ವಿದ್ಯಾ ಅರ್ಹತೆ ಬೇಕಂತ ಚರ್ಚೆ ಮಾಡ್ತಾರೆ. ಆವಾಗ ಒಬ್ಬ ಸದಸ್ಯರು ಅದನ್ನು ವಿರೋಧಿಸ್ತಾರೆ. ಅವ್ರು ಹೇಳ್ತಾರೆ, ಇತ್ತೀಚೆಗೆ ನಾವು ಪ್ರಜಾಪ್ರಭುತ್ವವನ್ನ ರಾಜನೀತಿಯನ್ನ ಅಳವಡಿಸಿದ್ದೇವೆ ಈ ದೇಶಕ್ಕೆ. ನೀವೇ ಹೇಳಿದ್ರಿ ಪ್ರಜಾಪ್ರಭುತ್ವದ ಅರ್ಥ ಜನರಿಂದ ಜನರಿಗಾಗಿ ಜನರ ಸರ್ಕಾರ ಅಂತ. ಇವತ್ತು ಸ್ವಾಮಿ ಅಂದ್ರೆ 1945-46 ಇಸ್ವಿಯಲ್ಲಿ ಈ ದೇಶದ ಜನಸಂಖ್ಯೆಯಲ್ಲಿ 40 ಕೋಟಿ ಜನಸಂಖ್ಯೆಯಲ್ಲಿ 80% ಜನರಿಗೆ ಯಾವ ವಿದ್ಯಾ ಅರ್ಹತೆಯೂ ಇಲ್ಲ. ಸ್ವಾಮಿ, ವಿದ್ಯಾ ಅರ್ಹತೆಯನ್ನ ನೀವು ಅಳವಡಿಸಿದ್ರೆ 20% ವಿದ್ಯಾವಂತರು ಮಾತ್ರ ಈ ಸಂಸ್ಥೆಗೆ ಬರಕ್ಕೆ ಸಾಧ್ಯವಿದೆ. ಆದ್ರಿಂದ ಇದು ಪ್ರಜಾಪ್ರಭುತ್ವ ಅಂತ ಹೇಳಬಹುದೇ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅದನ್ನ ಕೇಳಿದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಿಜ, ಪ್ರತಿಯೊಬ್ಬರಿಗೂ ಈ ದೇಶದ ಪ್ರಜೆಗಳಿಗೆ ಈ ಸಭೆಯಲ್ಲಿ ಬರುವಂತಹ ಒಂದು ದಾರಿ ಇರಬೇಕು, ವಿದ್ಯಾ ಅರ್ಹತೆ ಬೇಡ, ಮುಂದಕ್ಕೆ ನೋಡೋಣ ಅಂತ ಹೇಳಿಬಿಟ್ಟು ಆ ಒಂದು ಕಂಡೀಷನ್ ಅನ್ನ ತೆಗೆದಾಕ್ತಾರೆ. ಇವತ್ತಿಗೂ ಕೂಡ ಭಾರತದ ರಾಷ್ಟ್ರಪತಿ ಆಗಬೇಕಾದ್ರೆ, ಪ್ರಧಾನಮಂತ್ರಿ ಆಗಬೇಕಾದ್ರೆ, ಕ್ಯಾಬಿನೆಟ್ ಸೆಕ್ರೆಟರಿ ಆಗಬೇಕಾದ್ರೆ ಯಾವ ವಿದ್ಯಾ ಅರ್ಹತೆಯೂ ಬೇಡ. ಇವತ್ತಂತೂ 80-85% ಜನರಿಗೆ ವಿದ್ಯಾ ಅರ್ಹತೆ ಇದೆ. ಆದರೆ ಅವರು ಕೂಡ ಏನು ಮಾಡುವುದರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ನಾನು ಕೊಡ್ತೇನೆ. ಇದೇ ಸಂವಿಧಾನವನ್ನು ತಯಾರು ಮಾಡುವಾಗ ಒಬ್ಬ ಹಿರಿಯ ಸದಸ್ಯರು ಒಂದು ಸಲಹೆ ಕೊಡ್ತಾರೆ. ಮುಂದೆ ಚುನಾವಣೆಗೆ ನಿಲ್ಲುವಂತಹ ವ್ಯಕ್ತಿಗಳ ಹಿನ್ನೆಲೆಯನ್ನ ನಾವು ಅರಿತುಕೊಳ್ಬೇಕು. ಅವರು ಯಾವ ರೀತಿ ತಮ್ಮ ಜೀವನದಲ್ಲಿ ನಡೆದುಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿ ಮತದಾರರಿಗೆ ಇರಬೇಕು. ಅದಕ್ಕಾಗಿ ಅವರಿಗೆ ಏನಾದರೂ ಶಿಕ್ಷೆ ಆಗಿದ್ರೆ ಅಥವಾ ಇನ್ಯಾವುದೇ ರೀತಿಯಲ್ಲಿ ಅವರು ಈ ಸಭೆಗೆ ಬರೋಕ್ಕೆ ಅರ್ಹರಲ್ಲದಿದ್ದರೆ ಅದು ಮತದಾರರಿಗೆ ತಿಳಿಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡ್ತಾರೆ. ಅದನ್ನು ಸಭೆ ಒಪ್ಪಿಕೊಳ್ತದೆ. ಸಭೆಗೆ ಬರುವವರು ಪ್ರಾಮಾಣಿಕರಾಗಿರಬೇಕು, ಸಭೆಯಲ್ಲಿ ಭಾಗವಹಿಸುವಂತಹ ಶಕ್ತಿ ಅವರಿಗೆ ಇರಬೇಕು, ಮತ್ತೆ ಅವರು ಇತರರಿಗೆ ಮಾದರಿ ಆಗಬೇಕನ್ನುವ ಹಿನ್ನೆಲೆಯಲ್ಲಿ ಅದನ್ನು ಒಪ್ಪಿಕೊಳ್ತಾರೆ. ತದನಂತರ ಆ ಸ್ತಂಭಗಳ ಸ್ಥಾಪನೆ ಆಗ್ತದೆ, ಶಾಸಕಾಂಗದ ಸ್ಥಾಪನೆ ಆಗ್ತದೆ. ಶಾಸಕಾಂಗದಲ್ಲಿ ದೇಶದ ಪ್ರತಿನಿಧಿಗಳು, ಜನರ ಪ್ರತಿನಿಧಿಗಳು ಸದಸ್ಯರಾಗಿರ್ತಾರೆ. ಕಾರ್ಯಾಂಗದ ಬಂದಾಗ ಬಹಳ ದೊಡ್ಡ ವಿದ್ಯಾ ಅರ್ಹತೆ ಬೇಕಂತ ಎಲ್ಲರೂ ಒಪ್ಕೊಳ್ತಾರೆ. ಬರೀ ವಿದ್ಯಾ ಅರ್ಹತೆ ಮಾತ್ರ ಅಲ್ಲ, ಅವರಿಗೆ ಪದೇ ಪದೇ ರಿವ್ಯೂ ಕ್ಲಾಸಸ್ ಇರಬೇಕು ಅಂತ ಮಾಡ್ತಾರೆ. 2 ವರ್ಷಕ್ಕೂ 3 ವರ್ಷಕ್ಕೂ ಒಂದ್ಸಲ ರಿವ್ಯೂ ಕ್ಲಾಸಸ್ಗೆ ಹೋಗ್ಬೇಕು. ಆವತ್ತಿನ ಪದ್ಧತಿ ಬಗ್ಗೆ ಅವರಿಗೆ ಅರಿವಿರಬೇಕು, ಅದರ ಸದ್ಬಳಕೆ ಆಗ್ಬೇಕನ್ನೋ ಹಿನ್ನೆಲೆಯಲ್ಲಿ ಅಂತ ಒಂದು ಕಂಡೀಷನ್ ಅನ್ನ ಹಾಕ್ತಾರೆ. ಮತ್ತೆ ಹೇಳ್ತಾರೆ, ಮುಂದೆ ಆಡಳಿತ ಮಾಡುವವರು ಅವರು, ಶಾಸಕಾಂಗದವರು ಕಾನೂನು ಮಾಡುವುದು, ಕಾರ್ಯಾಂಗದವರು ಆಡಳಿತ ಮಾಡುವುದು, ಅದು ಅವರ ಜವಾಬ್ದಾರಿ ಅಂತ. ತದನಂತರ ಇನ್ನೊಂದು ಸಂಸ್ಥೆಯ ಸ್ಥಾಪನೆ ಆಗ್ತದೆ, ನ್ಯಾಯಾಂಗ. ಆವಾಗ ಈ ದೇಶದ ಜನರ ಪ್ರತಿನಿಧಿಗಳಿಗೆ ಎಂಥ ಒಂದು ಭರವಸೆ ಇತ್ತು ನ್ಯಾಯಾಂಗದ ಮೇಲೆ ಅಂದ್ರೆ ಹೇಳ್ತಾರೆ, ಶಾಸಕಾಂಗ ನಮ್ಮ ಕೈ ಬಿಟ್ಟರೂ ಪರವಾಗಿಲ್ಲ, ಕಾರ್ಯಾಂಗ ನಮ್ಮ ಕೈ ಬಿಟ್ಟರೂ ಪರವಾಗಿಲ್ಲ, ನ್ಯಾಯಾಂಗ ನಮ್ಮನ್ನು ರಕ್ಷಿಸ್ತದೆ ಅಂತ ನಂಬ್ಕೊಂಡಿದ್ದರು. ಅದ್ರ ಬಗ್ಗೆ ಮುಂದೆ ಏನಾಗಿದೆ ಅಂತ ಸ್ವಲ್ಪ ನಂತರ ನಾನು ಹೇಳ್ತೇನೆ. ಈ ಹಿನ್ನೆಲೆಯಲ್ಲಿ ಆ
ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಸದಸ್ಯರ ಮನಸ್ಸಲ್ಲಿ ಏನಿತ್ತನ್ನೋದು ನಿಮಗೆ ತಿಳಿದಿರಬಹುದು. ಇವಾಗ ಒಂದು ಉತ್ತಮವಾದ ಶಾಸಕಾಂಗ, ಜನಪರವಾದ ಕಾನೂನುಗಳನ್ನು ಮಾಡಬಹುದು ಅನ್ನುವ ಹಿನ್ನೆಲೆಯಲ್ಲಿ ಅದರ ಸ್ಥಾಪನೆ ಆಗ್ತದೆ. ಆ ಸಂವಿಧಾನವನ್ನು ಸಂಪೂರ್ಣವಾಗಿ ನಾವು ಓದಿದ್ರೆ, ಅಂದಿದ್ದ ಸಂವಿಧಾನವನ್ನು ಓದಿದ್ರೆ ನಮ್ಗೆ ಅರ್ಥ ಆಗ್ತದೆ ಎಂಥವರು ಆ ಸಭೆಗೆ ಹೋಗಬೇಕಾಗಿತ್ತು ಅನ್ನೋದು. ಅದೇ ರೀತಿ ಆಡಳಿತಕ್ಕೆ ಬಂದಾಗ ಅಷ್ಟೊಂದು ಮಾಹಿತಿ ಇದ್ದಂತಹ ವ್ಯಕ್ತಿಗಳು, ಸಮಾಜದಲ್ಲಿ ದೊಡ್ಡ ಹಂತದಿಂದ ಬಂದಂಥವರು, ದೊಡ್ಡ ಹಂತ ಅಂದ್ರೆ ಶ್ರೀಮಂತರಲ್ಲ, ಅವರ ನಡತೆ ಹಂತದಿಂದ ಬಂದವರು ಆಡಳಿತಕ್ಕೆ. ಅದೇ ರೀತಿ ಅದೇ ಮಟ್ಟದಲ್ಲಿ ಬಂದಂಥ ನ್ಯಾಯಾಂಗದವರು ಕೂಡ ಈ ದೇಶದ ಆಡಳಿತೆಯನ್ನ ಉತ್ತಮವಾಗಿ ನಡೆಸಿಕೊಂಡು ಹೋಗಬಹುದು ಅನ್ನುವುದು ಅವರ ಇಚ್ಛೆಯಾಗಿತ್ತು. ಅದೇ ರೀತಿಯಲ್ಲಿ ಆ ಸಂವಿಧಾನವನ್ನು ತಯಾರು ಮಾಡಿದರು. ನನ್ನ ಅನಿಸಿಕೆಯಲ್ಲಿ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ನಮ್ಮ ಸಂವಿಧಾನ ಯಾವ ಧರ್ಮದ ಪುಸ್ತಕಕ್ಕೂ ಸರಿಯಾದದಂತ ನಾನು ತಿಳ್ಕೊಂಡಿದ್ದೇನೆ. ಅಷ್ಟೊಂದು ಉತ್ತಮವಾದ ಒಂದು ಸಂವಿಧಾನವನ್ನ ನಮ್ಮ ಹಿರಿಯರು ಬಹಳ ಕಾಳಜಿಯಿಂದ ಚರ್ಚೆ ಮಾಡಿ ವಿರೋಧಿಸಿದವರನ್ನ ಸಮಜಾಯಿಸಿ ಆ ಸಂವಿಧಾನವನ್ನು ತಯಾರು ಮಾಡಿದರು. ಆ ಸಂವಿಧಾನವನ್ನ ನಮ್ಮ ದೇಶದ ಸಂವಿಧಾನವಾಗಿ ಒಪ್ಪಿಕೊಂಡವರು ನಾವು ಭಾರತೀಯರು, ಇನ್ಯಾರೂ ಅಲ್ಲ. ಭಾರತದ ಪ್ರಜೆಗಳು, ಭಾರತದ ಸಂವಿಧಾನದ ಶಾಸಕಾಂಗದ ಸದಸ್ಯರು ಮಾತ್ರ ಅಲ್ಲ, ಕಾರ್ಯಾಂಗದ ಸದಸ್ಯರು ಮಾತ್ರ ಅಲ್ಲ, ನ್ಯಾಯಾಂಗದ ಸದಸ್ಯರು ಮಾತ್ರ ಅಲ್ಲ, ನಾವು ಇತರ ಭಾರತೀಯರು ಎಂದು ನಮ್ಮ ಹಿರಿಯರು ಜನವರಿ 26, 1950 ಈ ದೇಶದ ಸಂವಿಧಾನವಾಗಿ ನಾವು ಒಪ್ಪಿಕೊಳ್ತೇವೆ. ಬಂಧುಗಳೇ, ಸುಮಾರು 75 ವರ್ಷಕ್ಕೂ ಜಾಸ್ತಿ ಕಾಲ ಕಳೆದಿದೆ. ಇವತ್ತೇನಾಗ್ತಾ ಇದೆ ಅನ್ನೋದು ನನ್ನ ಒಂದು ಬಹಳ ಬೇಸರದ ವಿಚಾರ. ನಾನೊಬ್ಬ ವ್ಯಕ್ತಿ, ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ನಾನು ಇವತ್ತು ನಿರಾಶವಾದಿ ಆಗಿರಬಹುದು. ಆದರೆ ಅದು ಯಾವ ಕಾರಣಕ್ಕೆ ಅಂತ ನಾನು ನಿಮ್ಮ ಮುಂದೆ ಇಡಬಯಸ್ತೇನೆ. ನನ್ನಲ್ಲಿ ತಪ್ಪಿದ್ರೂ ಇರಬಹುದು, ಆದರೆ ನನ್ನ ವಿಚಾರವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದವನಲ್ಲ, ಆದರೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಬಹಳ ಮುಖ್ಯವಾದದ್ದು. ಆ ರಾಜಕೀಯಕ್ಕೆ ಬರುವವರು ನನ್ನ ಅನಿಸಿಕೆಯಲ್ಲಿ ಬರೀ ಸೇವೆಗಾಗಿ ಬರಬೇಕು, ಹೊರತು ಹಣ ಮಾಡಕ್ಕಲ್ಲ. ಅದೊಂದು ಭಕ್ತಿಯಲ್ಲ. ನಿಮ್ಮಲ್ಲಿ ಸೇವೆ ಮಾಡುವಂತಹ ಶಕ್ತಿ ಇದ್ರೆ ಅಲ್ಲಿ ಬರಬೇಕು, ಇಲ್ಲದೇ ಇದ್ರೆ ಯಾವ ಚುನಾವಣೆಗೂ ನಿಲ್ಬಾರ್ದನ್ನೋದು ನನ್ನ ವಿಚಾರ. ಬಂಧುಗಳೇ, ಮೊದಲಾಗಿ ಸುಮಾರು 1960ನೇ ದಶಕದವರೆಗೆ, ಅಂದರೆ 50ರಿಂದ 60ನೇ ದಶಕದವರೆಗೆ ಯಾವ ಚುನಾಯಿತ ಪ್ರತಿನಿಧಿಗಳಿಗೆ, ಅದು ಜಿಲ್ಲಾ ಪರಿಷತ್ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, MLAಗಳಿರ್ಬೋದು, MP ಗಳಿರ್ಬೋದು, ಯಾರಿಗೂ ₹1 ಸಂಭಾವನೆ ಇರಲಿಲ್ಲ. ಅವರ ಕ್ಷೇತ್ರದಿಂದ ಎಲ್ಲಿ ಚರ್ಚೆಗಳು ನಡೀತವೋ, ಅದು ಅಸೆಂಬ್ಲಿ ಆದರೆ ಬೆಂಗಳೂರು, ಪಾರ್ಲಿಮೆಂಟ್ ಆದರೆ ಡೆಲ್ಲಿ, ಪಂಚಾಯತಿ ಇದ್ದಾರೆ, ಜಿಲ್ಲಾ ಪರಿಷತ್ ಎಲ್ಲ ಇದೆ, ಅಲ್ಲಿ ಹೋಗೋಕೆ ಬರೋಕ್ಕೆ ಖರ್ಚು ಕೊಡ್ತಾ ಇದ್ರು, ಅಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಕೊಡ್ತಾ ಇದ್ರು, ಊಟಕ್ಕೆ ಕನ್ಸೆಷನ್ ರೇಟಲ್ಲಿ ಕೊಡ್ತಾ ಇದ್ರು. ನನ್ನ ತಂದೆಯವರು ಕೂಡ 52ನೇ ಇಸ್ವಿಯಿಂದ 57ನೇ ಇಸ್ವಿವರೆಗೆ ಮೊದಲನೇ ರಾಜ್ಯಸಭಾದ ಸದಸ್ಯರಾಗಿದ್ದರು. ಅವರಿಗೆ ಯಾವ ಸಂಭಾವನೆಯೂ ಇರಲಿಲ್ಲ. ಆದ್ರೆ ಇವತ್ತು ಬರೀ ಸಂಭಾವನೆ. ಒಂದು ಪಾರ್ಲಿಮೆಂಟು ಒಂದು ವರ್ಷಕ್ಕೆ 120 ದಿವಸ ನಡೀತದೆ, ಆದ್ರೆ ಸಂಬಳ 365 ದಿವಸಕ್ಕೆ. ಅದು ಸಂಬಳ. ತದನಂತರ ಆ ಸಭೆಗೆ ಹೋಗಿ ಕೂತದ್ದಕ್ಕೆ ಸಿಟ್ಟಿಂಗ್ ಫೀಸ್. ನಿಮಗೂ ಕೊಟ್ಟು ಬರಲ್ಲ, ನಮಗೂ ಬರಲ್ಲ, ನ್ಯಾಯಾಧೀಶನಾಗಿ ಒಂದೇ ಫೀಸ್. ಮತ್ತೆ ಬೇರೆ ಬೇರೆ ಎಲೆವೆನ್ಸಸ್ ಆಗ್ಲಿ, ಅದು ಕೊಟ್ಕೊಂಡು ಹೋಗ್ಲಿ.
ಆದರೆ ಅಲ್ಲಿ ಆಗಿ ಹೋಗುವಂತಹ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಇಟ್ಟುಕೊಳ್ಬೇಕು. ಈ 120 ದಿವಸದಲ್ಲಿ ಎಲ್ಲಾ ಸದಸ್ಯರು ಅಲ್ಲಿ ಇರ್ತಾರ, ಇಲ್ದವರಿಗೂ ಸಂಬಳ ಬರ್ತದೋ? ಇಲ್ಲ, ಬಹಳಷ್ಟು ಜನ ಇರಲ್ಲ. ಅವ್ರಿಗೆ ಸಿಟ್ಟಿಂಗ್ ಫೀಸ್ ಬರಲ್ಲ, ಆದ್ರೆ ಸಂಬಳ 366 ದಿವಸದ್ದು ಬರ್ತದೆ. ಪೆನ್ಷನ್ ಬೇರೆ ಇದೆ ಇತ್ತೀಚೆಗಿಂದ. ಒಂದ್ಸಲ ಎಲೆಕ್ಟ್ ಆಗಿ ಇನ್ನೊಂದ್ಸಲ ಎಲೆಕ್ಟ್ ಆದ್ರೆ ಪೆನ್ಷನ್ ಡಬಲ್ ಆಗ್ತದೆ. ಅದು ವೈಯಕ್ತಿಕವಾಗಿ ಏನಾಗ್ತಾ ಇದೆ ಅಂತ ನೀವು ಎಂದಾದ್ರೂ ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್ ಅಥವಾ ಅಸೆಂಬ್ಲಿ ಪ್ರೊಸೀಡಿಂಗ್ಸ್ ಅನ್ನು ನೋಡಿದ್ರೆ ಟಿವಿಯಲ್ಲಿ? ಆಡಳಿತವನ್ನು ಮಾತಾಡುವಾಗ ವಿರೋಧ ಪಕ್ಷದವರು ಗಲಾಟೆ ಮಾಡ್ತಾರೆ, ಸಭಾತ್ಯಾಗ ಮಾಡ್ತಾರೆ. ಅವ್ರು ಇಲ್ಲದಾಗ ಸಭಾತ್ಯಾಗ ಮಾಡಿದಾಗ ಆಡಳಿತದವರು ಎಲ್ಲ ಕಾನೂನನ್ನು ಪಾಸ್ ಮಾಡಿರ್ತಾರೆ. ಅಲ್ಲಿ ಹೋದದ್ದು ಯಾಕೆ ಇವರು? ಕಾನೂನು ಮಾಡುವಾಗ ಅದರಲ್ಲಿ ಏನಾದ್ರೂ ನ್ಯೂನ್ಯತೆ ಇದ್ರೆ ತೋರಿಸ್ಕೊಟ್ಟು ಬೇಡ ಇನ್ನೇನಾದ್ರೂ ಮಾಡೋಣ ಅಂತ ತಿಳಿಸಕ್ಕೆ. ಅವರೇ ಇಲ್ಲದೆ ಇದ್ರೆ ತೋರಿಸ್ಕೊಡೋರು ಯಾರು? ಇವ್ರು ತಮ್ಗೆ ಇಷ್ಟ ಬಂದದ್ದನ್ನೆಲ್ಲ ಸೇರಿಸ್ಬಿಡ್ತಾರೆ. ಸಭಾತ್ಯಾಗ ಅನ್ನೋದು ಎಲ್ರಿಗೂ ಗೊತ್ತಿದ್ದ ವಿಚಾರ, ಸಭೆಯಲ್ಲಿ ಗಲಾಟೆ ಆಗುವುದು ಎಲ್ರಿಗೂ ಗೊತ್ತಿದ್ದ ವಿಚಾರ. ಇವರು ನಮ್ಮ ನಾಯಕರು, ನಮ್ಮ ಪ್ರತಿನಿಧಿಗಳು. ಏನ್ ಸಂದೇಶ ಕಲಿಸ್ತೇವೆ ನಾವು ಜನರಿಗೆ? ಮತ್ತು ಹಿಂದೆ ಸಂವಿಧಾನವನ್ನು ತಯಾರು ಮಾಡುವಾಗ ಆಡಳಿತಕ್ಕಾಗಿ ಕಾರ್ಯಾಂಗವನ್ನು ಸ್ಥಾಪನೆ ಮಾಡಿದರು. ಕೆಲವು ವರ್ಷದ ಹಿಂದಿನವರೆಗೆ ಆ ರೀತಿ ಆಗ್ತಾ ಇತ್ತು. ಆಡಳಿತದಲ್ಲಿರುವವರು ಮಾತ್ರ ಈ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ರು. ಕಾನೂನು ಮಾಡಿ ಪಾರ್ಲಿಮೆಂಟ್ಗೆ ಅದರ ಡ್ರಾಫ್ಟ್ ಕಾನೂನನ್ನು ಕಳಿಸ್ತಾ ಇದ್ರು, ಅವರು ಅದರಲ್ಲಿ ಚರ್ಚೆ ಮಾಡ್ತಾ ಇದ್ರು. ಆದ್ರೆ ಅದು ಜಾರಿಗೆ ಬಂದಾದ ಮೇಲೆ ಅದರ ಮೇಲೆ ಕೆಲಸ ಮಾಡುತ್ತಿದ್ದವರು ಕಾರ್ಯಾಂಗದವರು. ಇವತ್ತು ಹಂಗಿಲ್ಲ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನ್ ಖರ್ಚು ಮಾಡಬೇಕು ಅದು ಆ ಕಾನ್ಸ್ಟಿಟ್ಯೂನ್ಸಿಯ ಪ್ರತಿನಿಧಿಯ ಇಚ್ಛೆಯ ಮೇಲೆ ಆಗಬೇಕು. ವಿದ್ಯಾ ಇಲ್ಲದೇ ಇದ್ರೂ ಪರವಾಗಿಲ್ಲ. ಏನಾಗ್ತಾ ಇದೆ? ಕಾರ್ಯಾಂಗ ಯಾಕೆ? ಇದು ಈ ಎರಡು ಸಂಸ್ಥೆಗಳ ವಿಚಾರ. ಇವತ್ತು ನಾವು ಪೇಪರಲ್ಲಿ ಓದ್ತಾ ಇರ್ತೇವೆ, ಒಂದೊಂದು ಚುನಾವಣೆಗೆ ಎಷ್ಟು ಖರ್ಚಾಗ್ತದೆ. ಅಂದ್ರೆ ನೀವು ಮತ ಖರೀದಿಸ್ತಿದ್ದಾರೆ, ಕೋಟಿ ಕೋಟಿ ಖರ್ಚು ಮಾಡ್ತಾರಂತ MLA-ಗಳು MP-ಗಳು. ಅದೇ ರೀತಿ ಕಾರ್ಯಾಂಗಕ್ಕೆ ಬರುವವರು ನೋಡಿ, ಹಿಂದೆ ಬಹಳ ಒಂದು ನಂಬಿಕೆ ಇತ್ತು, ಈ ವರ್ಗದಿಂದ ಜನರಿಗೆ ಒಂದು ಉತ್ತಮವಾದ ಆಡಳಿತ ಬರ್ತದೆ ಅಂತ. ಇವಾಗ ಅವರ ಆಡಳಿತ ಅಧಿಕಾರವನ್ನು ಕಿತ್ಕೊಂಡ್ರು ಏನು ಯಾರು ಅಪೋಸ್ ಮಾಡಲ್ಲ. ಯಾಕಂದ್ರೆ ಇಲ್ಲದೆ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಇನ್ನೆಲ್ಲೋ ಕಳಿಸ್ತಾರೆ. ಆ ಹುದ್ದೆಗೆ ಬರುವಾಗಲೇ ಆರೋಪಗಳಿವೆ, ಎಷ್ಟು ಹಣ ಕೊಟ್ಟು ಬರ್ತಾ ಇದ್ದಾರೆ ಅಂತ. ಇದು ನಾನು ನನ್ನ ವೈಯಕ್ತಿಕ ನಾಲೆಜ್ ಎಂದು ಹೇಳುವುದಲ್ಲ. ಕರ್ನಾಟಕದ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಸದಸ್ಯರು ಮತ್ತೆ ಅಧ್ಯಕ್ಷರನ್ನ ಪೊಲೀಸ್ ಅವರು ಚಾರ್ಜ್ ಶೀಟ್ ಹಾಕಿದ್ದಾರೆ ಒಂದು 4 ವರ್ಷದ ಹಿಂದೆ. ಯಾವ ಹುದ್ದೆಗೆ ಎಷ್ಟು ಹಣ ತಗೊಂಡಿದ್ದಾರೆ ಅಂತ ಪೇಪರಲ್ಲಿ ಬರ್ತದಲ್ಲ. ಒಂದು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ 45 ಲಕ್ಷ ಕೊಟ್ಟು ಬರ್ಬೇಕಂತೆ. ಹಣ ಕೊಟ್ಟು ಬಂದವನು ಪ್ರಾಮಾಣಿಕನಾಗಿರಕ್ಕೆ ಸಾಧ್ಯವೇನ್ರಿ? ಬಿಟ್ಟು ಬಂದಿಲ್ರಿ, ಕೊಟ್ಟು ಬಂದಿದ್ದೇನೆ ಅಂತಾನೆ. ಎಂಥ ಪ್ರಜಾಪ್ರಭುತ್ವ ಇದೆ! ನ್ಯಾಯಾಂಗಕ್ಕೆ ಬರೋ ಹಿಂದೆ ಹೇಳಿದ ಮಾತು, ಅವ್ರ ಕೈ ಬಿಟ್ರು ಇವ್ರ ಕೈ ಬಿಟ್ರು ನ್ಯಾಯಾಂಗ ಇದೆ ಅಂತ. ಇವತ್ತು ಒಂದು ಕೇಸು ಒಂದು ಕೋರ್ಟಲ್ಲಿ ಕಂಪ್ಲೀಟ್ ಆಗಬೇಕಾದ್ರೆ 10 ರಿಂದ 15 ವರ್ಷ ಬೇಕು. ತದನಂತರ ಒಂದು ಅಪೀಲ್, ತದನಂತರ ಇನ್ನೊಂದು ಅಪೀಲ್, ತದನಂತರ ಸುಪ್ರೀಂ ಕೋರ್ಟ್. ಇವಾಗ ಮೊದಲನೇ ಕೋರ್ಟಿಂದ ಶುರುವಾದವರು ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತಾರೆ. ಯಾಕೆಂದ್ರೆ ಆ ಡಿಲೇ ಇದೆಲ್ಲ, ಅದರಿಂದ ಒಬ್ಬನಿಗೆ ಲಾಭ ಆಗ್ತದೆ. ಇದಕ್ಕೆ ಪರಿಹಾರ ಇಲ್ಲ ಅಂತಲ್ಲ. ಅಮೆರಿಕದಲ್ಲಿ 2 ಕೋರ್ಟ್. ಮೊದಲನೇ ಕೋರ್ಟಲ್ಲಿ ಸೋತವನು 2ನೇ ಕೋರ್ಟಿಗೆ ಹೋಗಿ ಸೋತೋದ್ರೆ ಅವನ ಮೇಲೆ ಹೆವಿ ಫೈನ್ ಹಾಕ್ತಾರೆ. ಯಾಕಂದ್ರೆ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಬರಬಾರದು ಅಂತ. ಇಲ್ಲಿ ಹಂಗಲ್ಲ. 1ನೇ ಕೋರ್ಟ್ ಆಯ್ತು, 2ನೇ ಕೋರ್ಟ್ ಆಯ್ತು, ಹೈಕೋರ್ಟ್ ಆಯ್ತು, ಸುಪ್ರೀಂ ಕೋರ್ಟ್. ಕೊನೆ ತೀರ್ಪು ಬರುವಾಗ ಕಕ್ಷಿಗಾರನ ಇರ್ತಾನಿಲ್ವೋ ಗೊತ್ತಿಲ್ಲ. ನಾನೇ ಒಂದ್ಸಲ ಹೈಕೋರ್ಟ್ ಅಲ್ಲಿ ಮಾತಾಡ್ತಾ ಹೇಳಿದೆ, ಈ ಬದಲಾವಣೆ ಬರೆದಿದ್ರೆ ಏನಾಗ್ತದೆ ನೋಡ್ರಿ, ಗಂಡ ಹೆಂಡತಿ ನಡುವೆ ಜಗಳ, ಗಂಡನಿಗೆ 25 ವರ್ಷ, ಹೆಂಡತಿಗೆ 20 ವರ್ಷ.
ಕೊನೆ ತೀರ್ಪು ಡೈವೋರ್ಸಿಗೆ ಹೋದವರು ಬರುವಾಗ ಗಂಡನಿಗೆ 85 ವರ್ಷ, ಹೆಂಡತಿಗೆ 80 ವರ್ಷ. ಇದು ನ್ಯಾಯಾಂಗದ ಪದ್ಧತಿ. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರೆ. ಆದ್ರೆ ಅಷ್ಟು ಮಾತ್ರ ನ್ಯಾಯಾಂಗದಲ್ಲೂ ಭ್ರಷ್ಟಾಚಾರ ಇದೆ. ಆ ನ್ಯಾಯಾಧೀಶರು ಯಾರು? ಎಲ್ಲಿಂದ ಹೋಗುವವರು? ಇದೇ ಸಮಾಜದಿಂದ ಹೋಗುವವರು. ಆದ್ರಿಂದ ನನ್ನ ಅಭಿಪ್ರಾಯದಲ್ಲಿ ಸಂವಿಧಾನದ ಆಸೆಗಳನ್ನ ಅದರಿಂದ ನಾವು ದೂರ ಇದ್ದೇವೆ ಅನ್ನೋದು ನನ್ನ ವಿಚಾರ. ಇದಕ್ಕೆ ಕಾರಣ ಏನು? ನನ್ನ ಅನಿಸಿಕೆಯಲ್ಲಿ ಇದಕ್ಕೆ ವ್ಯಕ್ತಿಗಳು ಕಾರಣ ಅಲ್ಲ, ಈ ಸಮಾಜ. ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನ ಸನ್ಮಾನಿಸ್ತಾ ಇತ್ತು, ತಪ್ಪು ಮಾಡಿದ್ದವರನ್ನ ಬಹಿಷ್ಕರಿಸ್ತಾ ಇತ್ತು. ಉದಾಹರಣೆಗೆ ನಾನು ಹೇಳಿದೆ, ಅಮ್ಮ ಕೂಡ ಹೇಳಿದ್ರು, ನನ್ನ ಗ್ರಾಮದಲ್ಲಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ರ ಹೋಗ್ಬೇಡ ಅಂತ. ಅದು ಸಾಮಾಜಿಕ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬಕ್ಕೂ ಶಿಕ್ಷೆ ಆಗ್ತಾ ಇತ್ತು. ಆದ್ರಿಂದ ತಪ್ಪು ಮಾಡಕ್ಕೆ ಹೆದರ್ತಾ ಇದ್ರು ಜನರು. ಇವತ್ತು ಆ ರೀತಿ ಇಲ್ಲ. ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನ ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕರಿಗೆ ಯಾವ ಬೆಲೆನೂ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದ್ರೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ತಪ್ಪು ಮಾಡಿದ್ದಕ್ಕೆ ಏನೂ ಇಲ್ಲ, ಬಿಡ್ರಿ, ಎಲ್ರು ಮಾಡ್ತಾರೆ ತಪ್ಪು. ಎಂಥ ಸಮಾಜದಲ್ಲಿ ಇದ್ದೇವೆ ನಾವು? ಇದು ಭಾವನೆ ಹೇಗೆ ಬಂತು ಸಮಾಜಕ್ಕೆ? ನನ್ನ ಅನಿಸಿಕೆಯಲ್ಲಿ ಇದಕ್ಕೆ ಮೂಲ ಕಾರಣ ಒಂದು ರೋಗ, ದುರಾಸೆ ಅನ್ನೋ ಒಂದು ರೋಗ. ಹಿಂದೆ ಸಮಾಜದಲ್ಲಿ ಅಷ್ಟೊಂದು ಮೌಲ್ಯಗಳಿದ್ದು ತಪ್ಪು ಮಾಡುವವರು ಕಮ್ಮಿ ಇದ್ರು. ಅಂತ ತಪ್ಪು ಮಾಡುವವರನ್ನ ಆ ಸಮಾಜ ಬಹಿಷ್ಕರಿಸ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ, ಸಾಮಾಜಿಕ ಶಿಕ್ಷೆ ಆಗಿತ್ತು. ಕೋರ್ಟಿಗೆ ಹೋದ್ರೂ ಕೂಡ ಒಂದೊಂದು ಕೇಸ್ಗಳು ಒಂದೊಂದು ವರ್ಷದಲ್ಲಿ ಮುಗಿತಾ ಇದ್ವು. ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ ನೋಡ್ರಿ. ಯಾರಿಗೆ ನಿಜವಾಗಿ ಶಿಕ್ಷೆ ಸಿಗ್ತದೆ? ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೇಸಲ್ಲಿ ಶಿಕ್ಷೆ ಆಗುವುದು 27% ಜನರಿಗೆ ಮಾತ್ರ. ಯಾರು ಹೆದರ್ತಾರೆ? ಅದು ಕೂಡ 30-40 ವರ್ಷದ ನಂತರ. ಯಾರಿಗೂ ಹೆದರಿಕೆ ಇಲ್ಲ, ಮರ್ಯಾದೆ ಹೆದರಿಕೆನೂ ಕೂಡ ಇಲ್ಲ. ಯಾಕ್ರಿ ಜೈಲಿಗೆ ಹೋದವ್ರಿಗೆ ಸ್ವಾಗತ ಮಾಡ್ತೀರಿ ಅಂತ ಹೇಳಕ್ಕೆ ಹೋದ್ರೆ ನಮಗೆ ಬರುವ ಜವಾಬ್ ಏನಂದ್ರೆ, ಏನ್ರಿ ನಾನು ಒಬ್ಬನೇ ಜೈಲಿಗೆ ಹೋದದ, ಮಹಾತ್ಮ ಗಾಂಧಿ ಹೋಗಿಲ್ಲ? ಆ ಸಮಾಜದ ಸದಸ್ಯರು ನಾವು. ಒಳ್ಳೆಯವರು ಇದ್ದಾರೆ, ಮಾತಾಡಲ್ಲ. ಮಿಕ್ಕಿದವರು ಎಲ್ರು ಅಷ್ಟೇ ರೀ, ಬಿಡ್ರಿ ಅಂತಾರೆ. ಇಂಥ ಭಾವನೆಯಿಂದ ಈ ಸಮಾಜದ ಈ ಮಟ್ಟಕ್ಕೆ ಬಂದಿದೆ ಬಂಧುಗಳೇ. ಶ್ರೀಮಂತನಾದ್ರೆ ಒಂದೊಂದು ಸಲಾಂ, ಅಧಿಕಾರಕ್ಕೆ ಬಂದ್ರೆ ಒಂದೊಂದು ಸಲಾಂ. ಈ ಸಮಾಜವನ್ನ ಬದಲಾಯಿಸದೇ ಇದ್ರೆ ಮುಂದೆ ಬಹಳ ಕಷ್ಟ. ನಾನಂತೂ ನನಗೆ ಇವಾಗ 85 ವರ್ಷ, ದಿನ ತಿರುಗ್ತಾ ಇದ್ದೇನೆ. ಕಳೆದ 10 ದಿವಸದಲ್ಲಿ ಗುಲ್ಬರ್ಗಕ್ಕೆ ಹೋದೆ, ಬಳ್ಳಾರಿಗೆ ಹೋದೆ, ಹುಬ್ಳಿಗೆ ಹೋದೆ, ಇವತ್ತು ಇಲ್ಲಿದ್ದೇನೆ. ಯಾಕಂದ್ರೆ ಬಹಳಷ್ಟು ಅನ್ಯಾಯವನ್ನು ನಾನು ಕಂಡೆ ಲೋಕಾಯುಕ್ತನಾಗಿ. ನನ್ನ ಅನಿಸಿಕೆಯಲ್ಲಿ ಇದಕ್ಕೆ, ಈ ರೋಗಕ್ಕೆ ಮದ್ದಿಲ್ಲ, ಆದರೆ ಒಂದು ರೀತಿಯಲ್ಲಿ ಇದಕ್ಕೆ ಮಟ್ಟ ಹಾಕಬಹುದು. ಅದು ನಮ್ಮ ಸಮಾಜದಲ್ಲಿ ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ, ತೃಪ್ತಿ ಅನ್ನೋ ಒಂದು ಗುಣ, ಕಂಟೆಂಟ್ಮೆಂಟ್. ಬೇರೆ ದಾರಿ ಇಲ್ಲ. ತೃಪ್ತಿ ಇದ್ರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿ ಅಳವಡಿಸಿದ್ರೆ ಆ ದುರಾಸೆಗೆ ಮಟ್ಟ ಆಗ್ತದೆ ತೃಪ್ತಿ. ನಾನು ನನ್ನ ವೈಯಕ್ತಿಕ ಅನುಭವದಿಂದ ಹೇಳ್ತಾ ಇದ್ದೇನೆ. ನಾನು ನಿವೃತ್ತನಾಗಿ 15 ವರ್ಷ ಆಯ್ತು.
ಇಷ್ಟರಲ್ಲಿ ನನ್ನಲ್ಲಿ ಒಂದಿಷ್ಟು ನ್ಯೂನ್ಯತೆ ಇರ್ತಾ ಇದ್ರೆ ನನ್ನ ಬಟ್ಟೆ ಬಿಚ್ಚಿ ಬೀದಿಯಲ್ಲಿ ಇಳಿತಾ ಇದ್ರು. ಯಾಕಂದ್ರೆ ನಾನು 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ, 3 ಬೇರೆ ಬೇರೆ ರಾಜಕೀಯ ಪಕ್ಷದವರು, 8 ಮಂತ್ರಿಗಳ ವಿರುದ್ಧ ಕೊಟ್ಟಿದ್ದೇನೆ, ಸುಮಾರು 10-12 MLA MLCಗಳ ವಿರುದ್ಧ ಕೊಟ್ಟಿದ್ದೇನೆ, 150ಕ್ಕಿಂತ ಜಾಸ್ತಿ IAS IPS ಅಧಿಕಾರಿಗಳ ವಿರುದ್ಧ ಕೊಟ್ಟಿದ್ದೇನೆ. ಶಿಕ್ಷೆ ಯಾರಿಗೂ ಆಗಿಲ್ಲ, ಅದು ಬೇರೆ ವಿಚಾರ. ಬಂಧುಗಳೇ, ಈ ಒಂದು ಮೌಲ್ಯವನ್ನು, ತೃಪ್ತಿಯನ್ನು ಮೌಲ್ಯಗಳನ್ನು ಅಳವಡಿಸಿ ಅಕ್ರಮವಾಗಿ ಪಡೆದಂತಹ ಸಂಪತ್ತಿನಿಂದ ಎಂದೂ ಸಂತಸ ಬರಲ್ಲ. ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ, ಇಷ್ಟೊಂದು ನಗದು ಮನೆಯಲ್ಲಿ ಇಟ್ಟಿದ್ರೆ ಮತ್ತೆ ನನ್ನ ಮಕ್ಕಳು ಏನಾಗ್ಬಹುದು ಅನ್ನೋ ಯೋಚನೆ ಅವರಲ್ಲಿ ಇದ್ದೇ